ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಮಧ್ಯವಾರ್ಷಿಕ ಪರೀಕ್ಷೆ ವಿಷಯ ಜಾಗತಿಕ ಇತಿಹಾಸ. ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಸೊ ಭಾಳ ಜನ ವಿದ್ಯಾರ್ಥಿಗಳು, ಪ್ರಥಮ PUC ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಕೇಳ್ತಾ ಇದ್ದೀರಿ. ಭಾಳ ಧನ್ಯವಾದಗಳು ಸರ್. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಚಾನಲ್ ಮುಖಾಂತರ ನಮಗೆ ತಲುಪಿಸಿ ಅಂತ ಹೇಳಿ. ಸೊ ಎಲ್ಲರಿಗೂ ನಾನು ಋಣಿ ಹಾಕಿದ್ದೀನಿ. ಅದೇ ರೀತಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಜೊತೆಗೆ ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತು ನಮ್ಮದೊಂದು ಸಣ್ಣ ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕನ್ನು ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ಬನ್ನಿ, ಜಾಗತಿಕ ಇತಿಹಾಸ ಪ್ರಶ್ನೆಗಳು ಕ್ರಮ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಬೇಕು ಮತ್ತು ಸೂಚನೆಗಳನ್ನು ಆಗಿ ಉತ್ತರಿಸಬೇಕು. ಭಾಗ ಎನಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೋ ಉತ್ತರಗಳನ್ನು ಪರಿಗಣಿಸಲಾಗುವುದು. ಇನ್ನು ಭಾಗ ಎ ಇಂದ ನಾನು ಪ್ರಾರಂಭ ಮಾಡ್ತೇನೆ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಸೊ ನಿಮಗಿಲ್ಲಿ ನಾನು ಇನ್ನೊಂದು ಹೇಳಿ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ಈ ಪ್ರಶ್ನೆಗಳು ಬಹಳ ಸಾರಿ ನಿಮಗೆ ಮಿಡ್-ಟರ್ಮ್ ಕ್ವಶನಲ್ಲಿ ಬಂದಿರೋದುಂಟು. ಸೊ ಹಾಗಾಗಿ ಈ ಪ್ರಶ್ನೆಗಳನ್ನು ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ಪಾಸಿಂಗ್ 40 ಅಂಕಗಳನ್ನು ನಾನು ನೀಡಿದ್ದೀನಿ. ಮೊದಲೇ ಪ್ರಶ್ನೆಯನ್ನು ಗಮನಿಸಿ. ಹಿಸ್ಟೋರಿಯಾ ಪದದ ಅರ್ಥ ಅಂತಂದರೆ ಅದು ವಿಚಾರಣೆ. ಎರಡನೇ ಪ್ರಶ್ನೆ, ಭೂಮಿಯ ಉಗಮವು 4.5 ಬಿಲಿಯನ್ ವರ್ಷಗಳ ಹಿಂದೆ ಉಗಮವಾಗಿತ್ತು ಅಂತೇಳಿದೆ. ಆಯ್ಕೆ ಸಿ. 3, ಮೊಸೊಪೊಟೇಮಿಯಾ ಅಂದರೆ 2 ನದಿಗಳ ಮಧ್ಯದ ಪ್ರದೇಶವನ್ನು ನಾವು ಮೆಸೊಪೊಟೇಮಿಯಾ ಅಂತ ಕರಿತೀವಿ. 4, ಕಾನ್ಸ್ಟಾಂಟಿನೋಪಲ್ ಹಿಂದಿನ ಹೆಸರು ಇಸ್ತಾಂಬುಲ್. ನನಗೆ ಕಮೆಂಟ್ ಮೂಲಕ ನೀವು ಈ ಒಂದು ಸ್ಥಳ ಈಗ ಪ್ರಸ್ತುತ ಎಲ್ಲಿ ಬರ್ತದೆ ಅಂಥೇಳಿ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. 5ನೇ ಪ್ರಶ್ನೆ, ಪುನರುಜ್ಜೀವನದ ಪಿತಾಮಹ ಮತ್ತು ಮಾನವತಾವಾದದ ಪಿತಾಮಹ ಅಂಥೇಳಿ ಕರೀತಾರೆ. ಅವರು ಬೇರೆ ಯಾರೂ ಅಲ್ಲ. ಆಯ್ಕೆ ಬಿ, ಪೆಟ್ರಾರ್ಕ್. ಇನ್ನು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ಆಲ್ರೆಡಿ ಕೊಟ್ಟಿದ್ದಾರೆ. ನೆಬುಕಡ್ನೇಜರ್, ರಾಜಕುಮಾರ್ ಹೆನ್ರಿ, ನ್ಯೂಟನ್, ಲ್ಯಾಟಿನ್, ಗ್ರೀಕ್. ಹೆರೋಡಾಟಸ್ ಗ್ರೀಕ್ ದೇಶಕ್ಕೆ ಸೇರಿದಂಥ ಒಬ್ಬ ಮಹಾನ್ ಇತಿಹಾಸಕಾರ. 7, ತೂಗುವ ಉದ್ಯಾನವನ ನಿರ್ಮಿಸಿದವರು ನೆಬುಕಡ್ನೇಜರ್. ಮತ್ತು 8ನೇ ಪ್ರಶ್ನೆ, ಲ್ಯಾಟಿನ್ ಮಧ್ಯಕಾಲೀನ ಕ್ರೈಸ್ತ ಧರ್ಮದ ದೈವಿಕ ಭಾಷೆ ಎನಿಸಿತ್ತು. 9ನೇ ಪ್ರಶ್ನೆ, ನ್ಯಾವಿಗೇಟರ್ ಎಂದು ಹೆನ್ರಿಯನ್ನು ಕರೆಯಲಾಗ್ತಿತ್ತು. ಯಾಕಂತಂದರೆ ಇವನು ಸಮುದ್ರದ ಮೇಲೆ ಅಡಿಪಾಯವನ್ನು ಸ್ಥಾಪಲಿಕ್ಕೆ, ತಮ್ಮ ದೊಡ್ಡ ದೊಡ್ಡ ಹಡಗುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಚಲಾವಣೆಯನ್ನು ಕೊಟ್ಟಂಥ ವ್ಯಕ್ತಿ. 10ನೇ ಪ್ರಶ್ನೆ, ಗುರುತ್ವಾಕರ್ಷಣೆ ನಿಯಮವನ್ನು ಪ್ರತಿಪಾದಿಸಿದವನು ನ್ಯೂಟನ್. ನಿಮಗೆಲ್ಲ ಗೊತ್ತಿದೆ, ಅವನ 3 ನಿಯಮಗಳು ಬರ್ತವೆ. ಇನ್ನು ಹೊಂದಿಸಿ ಬರೆಯಿರಿಯಲ್ಲಿ ಪ್ರಶ್ನೆಗೆ ನೋಡಿದಾಗ ಅರಾಲ್ಡ್ ಟೈಬ್ನಿ ಇವರಿಗೆ ಸಂಬಂಧಪಟ್ಟಂಥ ಉತ್ತರವನ್ನು ನಾವು ಇಲ್ಲಿ ನೋಡಿದಾಗ ದಿ ಸ್ಟಡಿ ಆಫ್ ಹಿಸ್ಟ್ರಿ ಎಂಬ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಜೂಲಿಯಸ್ ಸೀಸರ್ ನಿಮಗೆಲ್ಲ ಗೊತ್ತಿದೆ, ವಿನಿ ವಿಡಿ ವಿಸಿ ಎಂಬ ಸಿದ್ಧಾಂತವನ್ನು ಮಂಡಿಸಿದರು. ಇನ್ನು ಲಾವೋತ್ಸೆ ಅನ್ನುವಂಥ ವ್ಯಕ್ತಿ ನಿಮ್ಗೆ ಗೊತ್ತಿದೆ, ತಾವೋಯಿಸಮ್ ಅಂಥೇಳಿ ಒಂದು ತಮ್ಮದೇ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಇನ್ನು ಹಜ್ ಅಂದರೆ ನೆನಪಿರಲಿ ನಿಮಗೆ, ಪವಿತ್ರ ಯಾತ್ರೆ. ಇನ್ನು ಲಿಯೋನಾರ್ಡೋ ಡಾ ವಿಂಚಿ ಅಂತಂದರೆ ದಿ ಮೊನಾಲಿಸಾ, ಒಂದು ಭಾಳ ಸುಂದರವಾದಂತಹ ಒಂದು ಚಿತ್ರಕಲೆಯನ್ನು ನಾವಲ್ಲಿ ಕಾಣ್ತೇವೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಪ್ರಶ್ನೆ, ಹಿಸ್ಟ್ರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಹಿಸ್ಟ್ರಿ ಪದವು ಬಂದಿದೆ. ಚೀನಾದ ಪ್ರಸಿದ್ಧ ದೊರೆ ಯಾರು ಅಂತಂದರೆ ಚಿನ್ಸಿ ಹುವಾಂಗ್ ಟಿ ಅಂಥೇಳಿ. ಇನ್ನು 14ನೇ, ಕ್ರಿಸ್ತ ಎಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ. 15ನೇ ಪ್ರಶ್ನೆ, ಡಿವೈನ್ ಕಾಮಿಡಿ ಕೃತಿಯನ್ನು ಬರೆದವರು ಯಾರು ಅಂತಂದರೆ ಅದು ಡಾಂಟೆ. 16ನೇ ಕ್ವಶನ್ನು, ಸೊಸೈಟಿ ಆಫ್ ಜೀಸಸ್ನ ಸ್ಥಾಪಕರು ಇಗ್ನೋಸಿಯಸ್ ಲಯೋಲೋ ಎನ್ನುವಂಥ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಈ ಒಂದು ಸೊಸೈಟಿ ಆಫ್ ಜೀಸಸ್ನ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಇವು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಮತ್ತು 1 ಅಂಕದ ಪ್ರಶ್ನೆಗಳು. ನಿಮಗಿಲ್ಲಿ 20 ಅಂಕಗಳು ಕವರ್ ಆಯಿತು. ಇನ್ನು ಮುಂದಿನ ಭಾಗಕ್ಕೆ ನೋಡ್ತಾ ಹೋದಾಗ ಭಾಗ ಬಿಗೆ ಬಂದಂತೆ ಕೆಳಗಿನ ಯಾವುದಾದ್ರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. 1ಕ್ಕೆ 2 ಅಂಕದಂತೆ 16 ಅಂಕಗಳು. ವಾಕ್ಯದಲ್ಲಿ 5 ಅಂಕ, ಬಿಟ್ಟ ಸ್ಥಳದ 5 ಅಂಕ, ಹೊಂದಿಸಿ ಬರೆಯಲು 5 ಅಂಕ ಮತ್ತು 1 ವಾಕ್ಯದಲ್ಲಿ 5 ಅಂಕ, ಒಟ್ಟು 20 ಅಂಕಗಳು ಮತ್ತು 2 ಅಂಕಕ್ಕೆ 16 ಅಂಕ, ಒಟ್ಟು 36 ಅಂಕಗಳು ನಿಮಗೆ ಸರಳವಾಗಿ ಸಿಗ್ತವೆ. ಸೊ ನೀಟಾಗಿ ನೀವೇನು ಮಾಡಬೇಕು, ಬರೀಬೇಕು. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ತಪ್ಪುಗಳನ್ನು ಮಾಡ್ತಾರೆ, ಸ್ವಲ್ಪ ಇಂಥ ಕ್ವಶನ್ ಪೇಪರ್ಗಳನ್ನ ಗಮನ ಇಟ್ಕೊಂಡು ನೋಡಿದಾಗ ಎಷ್ಟು ಬರೀಬೇಕು ಅನ್ನೋದು ಗೊತ್ತಾಗಿ ಸರಳವಾಗಿ ನೀವು ಪಾಸ್ ಆಗ್ಬೋದು. ಇನ್ನು 17ನೇ ಪ್ರಶ್ನೆ, ಕಾರ್ಲ್ ಕೃತಿಗಳನ್ನು ಹೆಸರಿಸಿ. 1 ದಾಸ್ ಕ್ಯಾಪಿಟಲ್, 2 ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತೇಳಿ. 18 ಜೀವನದ ಉದಯಕ್ಕೆ
18 ಜೀವದ ಉದಯಕ್ಕೆ ಕಾರಣವಾದ 2 ರಾಸಾಯನಿಕಗಳು ಯಾವುವು ಅಂಥೇಳಿ. ನಾನು ನಿಮಗೆ ಸುಮ್ಮನೆ ಈ ಕ್ವಶನ್ ಪೇಪರ್ಗಳನ್ನ ತಂದಿಲ್ಲ, ಈ ಕ್ವಶನ್ಗಳು ಬೀಳ್ತವೆ ನಿಮಗೆ ಕಡ್ಡಾಯವಾಗಿ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು. 1 ಜಲಜನಕ, 2 ಇಂಗಾಲ. 19 ಈಜಿಪ್ತನ ನೈಲ್ ನದಿಯ ವರಪ್ರಸಾದ ಎಂದು ಏಕೆ ಕರೆಯಲಾಗಿದೆ? ನೈಲ್ ನದಿ ಇಲ್ಲದೆ ಹೋಗಿದ್ದರೆ ಈಜಿಪ್ಟ್ ನಾಗರಿಕತೆ ಇತಿಹಾಸದಲ್ಲೇ ಕಂಡು ಬರ್ತಾ ಇರಲಿಲ್ಲ, ಹಾಗಾಗಿ ಈಜಿಪ್ಟ್ ನೈಲ್ ನದಿಯನ್ನು ವರಪ್ರಸಾದ ಅಂತ ಕರಿತೀವಿ. 20ನೇ ಪ್ರಶ್ನೆ, ಪ್ರಾಚೀನ ಗ್ರೀಸ್ನ ಯಾವುದಾದ್ರೂ 2 ನಗರ ರಾಜ್ಯಗಳನ್ನು ಹೆಸರಿಸಿ. ಭಾಳಷ್ಟು ನಗರ ರಾಜ್ಯಗಳಿದ್ದಾವೆ, ಅದರಲ್ಲಿ 2 ಅಂತ ಕೇಳಿದ್ದಾರೆ. ಸ್ಪಾಟಾ, ಅಥೆನ್ಸ್, ಮೆಸಿಡೋನಿಯಾ, ಕೊರಿಯಂತ್, ತಿಬ್ಸೆ ಅಂಥೇಳಿ. ಸೊ ಅದರಲ್ಲಿ ನೀವು 2 ಬರೀರಿ. ಇನ್ನು 21ನೇ, ಪಾರ್ಥೆನಾನ್ ದೇವಾಲಯ ಎಲ್ಲಿದೆ? ಅದನ್ನು ಯಾರು ನಿರ್ಮಿಸಿದರು? ಪಾರ್ಥೆನಾನ್ ದೇವಾಲಯ ಇದು ಇರುವುದು ಕಂಡು ಬರುವುದು ಅಥೆನ್ಸ್ನಲ್ಲಿ. ಇದನ್ನು ಪೆರಿಕ್ಲಿಸ್ ಇವರು ತಮ್ಮ ಸುವರ್ಣ ಯುಗದಲ್ಲಿ ಅದನ್ನು ನಿರ್ಮಿಸ್ತಾರೆ. 22ನೇ ಪ್ರಶ್ನೆ, ಕೊಲೋಸಿಯಂ ಎಂದರೆ ನಿಮ್ಗೆ ಗೊತ್ತಿರಲಿ ರಂಗಮಂದಿರ. ಇದು ವೆಸ್ಪಾಸಿಯನ್ ಎಂದು ಇದನ್ನು ನಿರ್ಮಿಸಿದನು. ಇದನ್ನು ಯಾರು ನಿರ್ಮಿಸ್ತಾರೆ ಅಂದರೆ ವೆಸ್ಪಾಸಿಯನ್ ನಿರ್ಮಿಸ್ತಾರೆ. 23ನೇ ಪ್ರಶ್ನೆ, ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಇಸ್ಲಾಂ ಧರ್ಮದ 2 ಪ್ರಮುಖ ಪಂಗಡಗಳಾವು ಅಂತಂದರೆ ಸಿಯಾ ಮತ್ತು ಸುನ್ನಿ ಅಂತ ಹೇಳ್ತೀವಿ. ಮತ್ತು 24ನೇ ಪ್ರಶ್ನೆ, ಫ್ಯೂಡಲಿಸಮ್ ಎಂಬುದು ಯಾವ ಪದದಿಂದ ಬಂದಿದೆ? ಇದರ ಅರ್ಥವೇನು ಅಂತಂದರೆ ಫ್ಯೂಡಲಿಸಮ್ ಜರ್ಮನ್ ಭಾಷೆಯಿಂದ ಫ್ಯೂಡ್ರಿಂದ ಬಂದಿದೆ. ಇದು ಭೂಮಿಯ ಒಂದು ತುಂಡು ಅಂತ ನಾವಿಲ್ಲಿ ಕರಿಬೋದು. ಇನ್ನು 25 ಕಾನ್ಸ್ಟಾಂಟಿನೋಪಲನ್ನು ಯಾರು ಮತ್ತು ಯಾವ ವರ್ಷ ವಶಪಡಿಸಿಕೊಂಡರು? ಇದು ಕಾಲಾನುಕ್ರಮದಲ್ಲಿ ಪ್ರಶ್ನೆ ಕೇಳ್ತಾರೆ. 1453 ವಶಪಡಿಸಿಕೊಳ್ತಾರೆ. ಅದನ್ನು ವಶಪಡಿಸಿಕೊಂಡವರು ಅರಬ್ಬರು, ಅಟೋಮನ್ ಟರ್ಕರು ಅಂತ ಉತ್ತರ. 26ನೇ ಪ್ರಶ್ನೆ, ಭಾರತಕ್ಕೆ ಯಾರು ಮತ್ತು ಯಾವ ವರ್ಷದಲ್ಲಿ ಜಲಮಾರ್ಗವನ್ನು ಕಂಡುಹಿಡಿದರು ಅಂತಂದರೆ ವಾಸ್ಕೋಡಿ ಗಾಮ ಏನು ಪೋರ್ಚುಗೀಸರ ನಾಯಕನಿರ್ತಾನೆ ಅವನು ಭಾರತಕ್ಕೆ ಬರ್ತಾನೆ. ಬಂದು 1498ರಲ್ಲಿ ಈ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಸೊ ಇಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ ಒಟ್ಟು 16 ಬರೀಬೇಕು. ನಿಮಗೆ 9 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇನ್ನು ಭಾಗ ಸಿಗೆ ಹೋಗ್ತೀನಿ ನಾನು. ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇವು ಫಿಕ್ಸ್ ಆಗಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳೇ, ಇದರ ಮೇಲೆ 2ನೇ ಮಾತಿಲ್ಲ. 27ನೇ ಪ್ರಶ್ನೆ, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಮತ್ತು 28 ಹಮ್ಮುರಬಿ ಕಾನೂನು ಸಂಹಿತೆ ಕುರಿತು ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೆಯಿರಿ. 29 ಪ್ರತಿ ಧಾರ್ಮಿಕ ಸುಧಾರಣೆಯನ್ನು ಕುರಿತು ಬರೆಯಿರಿ. 30 ಉಳಿಗಮಾನ್ಯ ವ್ಯವಸ್ಥೆ ಗುಣ ಮತ್ತು ದೋಷಗಳನ್ನು ಚರ್ಚಿಸಿ. ನಾನು ಇವುಗಳಿಗೆ ವಿವರಣೆಯನ್ನು ಕೊಟ್ಟಿಲ್ಲ, ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತೆ ಇದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ. ಇನ್ನು ಭಾಗ ಡಿಗೆ ಹೋದಂತೆ ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ. ಈ ಪ್ರಶ್ನೆ ಮಾತ್ರ ನಿಮಗೆ ಪ್ರಥಮ PUC ಕಡ್ಡಾಯವಾಗಿ ಬರ್ತದೆ. ಒಂದು 32 ಈಜಿಪ್ಟ್ ನಾಗರಿಕ ಕೊಡುಗೆಗಳನ್ನು ವಿವರಿಸಿ. 33 ಗ್ರೀಕರ ಕೊಡುಗೆಗಳನ್ನು ಕುರಿತು ಚರ್ಚಿಸಿರಿ. 34 ಭೌಗೋಳಿಕ ಅನ್ವೇಷಣೆಯ ಕಾರಣ ಮತ್ತು ಪರಿಣಾಮಗಳನ್ನು ಕುರಿತು ಚರ್ಚಿಸಿರಿ ಅಂತ ಕೇಳಿದ್ದಾರೆ. 4ರಲ್ಲಿ ನಿಮಗೆ 2 ಕ್ವಶನ್ಗಳು ಮಾತ್ರ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತವೆ, ಇವು 4 ಮಿಡ್ ಟರ್ಮ್ಗೆ ಬರ್ತವೆ. ಇನ್ನು 3 ಅಂತ ನಿಮ್ಮ 4 ಅಂಕಕ್ಕೆ ಸರಳವಾದಂತೆ ಕಾನ್ಸ್ಟಾಂಟಿನೋಪಲ್ ವಶ, ರೋಮನ್ ಗಣರಾಜ್ಯ ಸ್ಥಾಪನೆ, ಯೇಸುವಿನ ಶಿಲುಬೆಗೇರಿಸಿದ್ದು, ಹಿಜರಾ ಸೆಕೆ ಆರಂಭ. ಹಾಗಾದರೆ ಕಾಲಾನುಕ್ರಮದಲ್ಲಿ ಮೊದಲಿಗೆ ಯಾವ್ದು ಬರುತ್ತೆ ಅಂದರೆ ರೋಮ್ ಗಣರಾಜ್ಯ ಸ್ಥಾಪನೆ ಬರ್ತದೆ. 2 ಯೇಸುವನ್ನು ಶಿಲುಬೆಗೇರಿಸಿದ್ದು. 3 ಹಿಜರಾ ಶಕೆ ಆರಂಭವಾಗ್ತದೆ. 4 ಕಾನ್ಸ್ಟಾಂಟಿನೋಪಲ್ ವಶ. ಆಲ್ರೆಡಿ ನಿಮ್ಗೆ 2 ಅಂಕಕ್ಕೆ ಈ ಪ್ರಶ್ನೆ ಬಂದು ಹೋಗಿದೆ. ಇನ್ನು ಸೂಚನೆಗಳನ್ವಯ ಕೆಳಗೆ ಪ್ರಶ್ನೆಗಳು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 36ನೇದು, ನಿಮಗೆ ಒದಗಿಸಿರುವ ಪ್ರಪಂಚ ಭೂಪಟದಲ್ಲಿ ಈ ಕೆಳಗಿನ ಯಾವುದಾದ್ರೂ 5 ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿ ಪ್ರತಿಯೊಂದು ಸ್ಥಳಕ್ಕೆ 2 ವಾಕ್ಯಗಳಲ್ಲಿ ಉತ್ತರವನ್ನು ಬರೀರಿ ಅಂತ ಕೊಡ್ತಾರೆ. ಎ ಬ್ಯಾಬಿಲೋನಿಯಾ, ಬಿ ಅಥೆನ್ಸ್, ಸಿ ರೋಮ್, ಡಿ ಅಲೆಕ್ಸಾಂಡ್ರಿಯಾ, ಇ ಜೆರುಸಲೆಮ್, ಎಫ್ ಮೆಕ್ಕಾ, ಜಿ ಕಾನ್ಸ್ಟಾಂಟಿನೋಪಲ್, ಎಚ್ ಕಿಯಾಫ್ ಗುಡ್ ಆಫೀಸರ್. ನಿಮಗೆ ನೆನಪಿರಲಿ, ಒಂದು ಪ್ರಶ್ನೆ 2 ಅಂಕಕ್ಕೂ ಬರ್ತದೆ, ಒಂದು ಕಾಲಾನುಕ್ರಮದಲ್ಲಿ ಬರ್ತದೆ ಮತ್ತು ಭೂಪಟದಲ್ಲಿ ಸಹ ಅದನ್ನು ಗುರುತಿಸಿ ಏನು ಕಾನ್ಸ್ಟಾಂಟಿನೋಪಲ್ ಅಂತಿದೆಯಲ್ಲ ಅದು 3ರಲ್ಲಿ ಬರ್ತದೆ. ನೋಡಿ, ಒಂದು ಪ್ರಶ್ನೆ ನಿಮಗೆ 4 ಅಂಕಕ್ಕೆ ಸೀಮಿತವಾಗಿರುವಂಥದ್ದು. ಸೊ ಅವುಗಳು ದಯವಿಟ್ಟು ನೋಡ್ಕೊಳ್ತಾ ಹೋಗಿ. ನಾನಿಲ್ಲೇ ನಕ್ಷೆಯನ್ನು ಕೊಟ್ಟಿದ್ದೀನಿ, ನಕ್ಷೆಯಲ್ಲಿ ಈ ಎಲ್ಲ ಸ್ಥಳಗಳನ್ನು ಗುರುತಿಸಲಾಗಿದೆ. ಅದರ ಜೊತೆಗೆ ಅದರ ಪಕ್ಕದಲ್ಲೇ ಏನು ಮಾಡ್ತೀನಿ ಅಂತಂದರೆ ವಿವರಣೆಯನ್ನು ಕೊಟ್ಟಿದ್ದೀನಿ, ಅವುಗಳನ್ನು ಸಹ ನೋಡಿಕೊಂಡು ನಿಮ್ಮ ಎಕ್ಸಾಮ್ ತಯಾರಿನ ನೀವು ಮಾಡಿ ಅಂತ ಹೇಳ್ತೀನಿ. ಒಂದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋವನ್ನು ಇಲ್ಲಿಯೇ ಕೊನೆಗೊಳಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಷಯ ತೆಗೆದುಕೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.